ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಬಂದಿರುವ ಸಂಕಷ್ಟ ಚತುರ್ಥಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಒಂದು ಪೌರಾಣಿಕ ಕಥೆ ಹೇಳುತ್ತೇನೆ. ಅಧಿಕಸ್ಯ ಅಧಿಕ ಫಲಂ ಅಂದರೆ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡುವ ಸಣ್ಣ ಪೂಜೆ, ದಾನ ಅಥವಾ ಒಳ್ಳೆ ಕೆಲಸಗಳಿಗೆ ಅಪಾರವಾದ ಪುಣ್ಯಫಲ ಸಿಗುತ್ತದೆ. ಅಂತಹ ಶ್ರೇಷ್ಠವಾದ ದಿನಗಳಲ್ಲಿ ಈ ಸಂಕಷ್ಟಹರ ಚತುರ್ಥಿಯು ಒಂದು. ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ವಿಭುವನ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ಅಧಿಕ ಮಾಸದ ಸಂಕಷ್ಟಿಯಂದು ವಿಘ್ನಹರ್ತನಾದ ಗಣಪತಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಕಳೆದು ಹೋದ ಐಶ್ವರ್ಯ, ನೆಮ್ಮದಿ ಮರಳಿ ಸಿಗುತ್ತದೆ ಮತ್ತು ಅಂದುಕೊಂಡ ಕಾರ್ಯಗಳು ಕೈಗೂಡುತ್ತವೆ. ಅಧಿಕ ಮಾಸದ ಚತುರ್ಥಿಯು ಗಣೇಶನನ್ನು ವಿಭುವನ ಪಾಲಕ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಈ ದಿನ ಶ್ರದ್ಧೆಯಿಂದ ಉಪವಾಸ ಮಾಡಿ ರಾತ್ರಿ ಚಂದ್ರದರ್ಶನ ನಂತರ ಅರ್ಘ್ಯವನ್ನು ಕೊಟ್ಟು ಗಣೇಶನನ್ನು ಮೋದಕ ನೈವೇದ್ಯ ಮಾಡಿ ಪ್ರಸಾದವನ್ನು ಸೇವಿಸಿ ಉಪವಾಸವನ್ನು ಮುಗಿಸಬೇಕು. ಸಂಕಷ್ಟಹರ ಚತುರ್ಥಿಯ ಒಂದು ಪೌರಾಣಿಕ ಕಥೆ. ಒಂದು ಕಾಲದಲ್ಲಿ ದೇವತೆಗಳು ಮತ್ತು ಋಷಿಮುನಿಗಳು ಅನೇಕ ಸಂಕಷ್ಟಗಳಿಗೆ ಒಳಗಾದರು. ಅಸುರರ ಕಾಟ ಹೆಚ್ಚಾಗಿತ್ತು. ದೇವತೆಗಳು ಬ್ರಹ್ಮದೇವರ ಬಳಿ ಹೋಗಿ ಪರಿಹಾರ ಕೇಳುತ್ತಾರೆ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಎಲ್ಲ ವಿಘ್ನಗಳನ್ನು ನಿವಾರಿಸುವ ಗಣಪತಿಯನ್ನು ಭಕ್ತಿಯಿಂದ ಆರಾಧಿಸಿ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಿ. ದೇವತೆಗಳು ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರು. ಅವರ ಕಷ್ಟಗಳು ನಿವಾರಣೆಯಾದವು. ಅಸುರರ ಮೇಲೆ ವಿಜಯ ಸಾಧಿಸಿದರು. ಈ ಘಟನೆಯಿಂದ ಸಂಕಷ್ಟ ಚತುರ್ಥಿ ವ್ರತದ ಮಹಿಮೆ ಲೋಕಕ್ಕೆ ತಿಳಿಯಿತು. ಇನ್ನೊಂದು ಕಥೆ, ರಾಜ ಮತ್ತು ರಾಣಿಯ ಕಥೆ. ಒಂದು ರಾಜ್ಯದಲ್ಲಿ ಧರ್ಮನಿಷ್ಠನಾದ ರಾಜ ಮತ್ತು ಸದ್ಗುಣವಂತೆಯಾದ ರಾಣಿ ವಾಸಿಸುತ್ತಿದ್ದರು. ಅವರಿಗೆ ಎಲ್ಲ ಸೌಭಾಗ್ಯಗಳು ಇದ್ದರೂ ಸಂತಾನ ಭಾಗ್ಯ ಇರಲಿಲ್ಲ. ಅವರು ಅನೇಕ ಯಜ್ಞ, ದಾನ ಮತ್ತು ಪೂಜೆಗಳನ್ನು ಮಾಡಿದ್ದರು, ಆದರೂ ಫಲ ದೊರೆಯಲಿಲ್ಲ. ಒಮ್ಮೆ ಒಬ್ಬ ಮಹರ್ಷಿಯವರು ಅರಮನೆಗೆ ಬಂದರು. ರಾಜನು ತನ್ನ ದುಃಖವನ್ನು ಹೇಳಿಕೊಂಡನು. ಆಗ ಮಹರ್ಷಿಗಳು ಹೇಳಿದರು, ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಯಂದು ಶ್ರೀ ಗಣೇಶನ ವ್ರತವನ್ನು ಆಚರಿಸಿ ಭಕ್ತಿಯಿಂದ ಉಪವಾಸ ಮಾಡಿ ಗಣಪತಿ ದೇವರನ್ನು ಪೂಜಿಸಿ. ರಾಜ ಮತ್ತು ರಾಣಿ ಹಾಗೆ ಮಾಡಿದ್ದರು. ಗಣೇಶನ ಕೃಪೆಯಿಂದ ಅವರಿಗೆ ಒಂದು ಸುಂದರ ಮಗನ ಜನನವಾಯಿತು. ಅವರು ಸಂತೋಷದಿಂದ ಗಣಪತಿಗೆ ದೇವಸ್ಥಾನ ಕಟ್ಟಿಸಿ ನಿತ್ಯ ಪೂಜಾ ಮಾಡತೊಡಗಿದ್ದರು. ಈ ಕಥೆಯಿಂದ ಅಧಿಕ ಮಾಸದ ಸಂಕಷ್ಟ ಚತುರ್ಥಿ ವ್ರತವು ಸಂತಾನ ಭಾಗ್ಯ, ಐಶ್ವರ್ಯ ಮತ್ತು ಸುಖವನ್ನು ನೀಡುತ್ತದೆ ಎಂಬ ನಂಬಿಕೆ ಬೆಳೆದು ಬಂದಿದೆ. ಅಧಿಕ ಮಾಸದಲ್ಲಿ ಈ ವ್ರತದ ವಿಶೇಷತೆ, ಸಾಮಾನ್ಯ ಸಂಕಷ್ಟ ಚತುರ್ಥಿಗಿಂತ ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಯಲ್ಲಿ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ವ್ರತ ಮಾಡುವ ವಿಧಾನ: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಬೇಕು. ಹೂವು, ದುರ್ವೆ, ಮೋದಕ ಅರ್ಪಿಸಬೇಕು. ದಿನವಿಡೀ ಉಪವಾಸ ಇರಬೇಕು. ಸಂಜೆ ಗಣೇಶ ಪೂಜೆ ಮಾಡಬೇಕು. ಚಂದ್ರದರ್ಶನದ ನಂತರ ಅರ್ಘ್ಯ ನೀಡಿ ವ್ರತ ಮುಗಿಸಬೇಕು ಹಾಗೂ ಪ್ರಸಾದ ಸ್ವೀಕರಿಸಬೇಕು. ಈ ವ್ರತದ ಫಲಗಳು: ಶಾಸ್ತ್ರಗಳ ಪ್ರಕಾರ ಈ ವ್ರತದಿಂದ ವಿಘ್ನಗಳು ನಿವಾರಣೆಯಾಗುತ್ತವೆ, ಸಾಲಬಾಧೆ ಕಡಿಮೆಯಾಗುತ್ತದೆ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತದೆ, ಉದ್ಯೋಗ ಮತ್ತು
ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ, ಸಂತಾನ ಭಾಗ್ಯ ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಭಕ್ತಿ, ಶ್ರದ್ಧೆ ಮತ್ತು ಧೈರ್ಯ ಇರಬೇಕು. ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯು ಅತ್ಯಂತ ಪುಣ್ಯಪ್ರದವಾದ ದಿನವಾಗಿದೆ. ಈ ದಿನ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ ವ್ರತ ಆಚರಿಸಿದರೆ ಜೀವನದ ಅನೇಕ ಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಧನ್ಯವಾದ. ಇದು ಸಂಕಷ್ಟಹರ ಚತುರ್ಥಿಯ ವಿಶೇಷತೆ. ವಿಘ್ನ ವಿನಾಶಕ ಶ್ರೀ ಗಣೇಶನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ.